Hello everyone, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೆಮಿಕಂಡಕ್ಟರ್ ಬಗ್ಗೆ ನೋಡೋಣ. ಸೆಮಿಕಂಡಕ್ಟರ್ ಅಂದರೆ ಏನು, ಸೆಮಿಕಂಡಕ್ಟರ್ ಎಲ್ಲಿ ಉಪಯೋಗ ಮಾಡುತ್ತಾರೆ. ಇವಾಗ ನಾವು ಇದು ಸೆಮಿಕಂಡಕ್ಟರ್ ಯಾಕೆ ನಾವು ಚೂಸ್ ಮಾಡ್ಕೊಂತೀವಿ ಅಂದರೆ, ನಮ್ಮದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸು ಇವೆರಡೂ ಕಂಬೈನ್ ಆಗಿ ಈ ಜಗತ್ತಿನಲ್ಲಿ ಬಹಳ ಇಂಪ್ರೂವ್ಮೆಂಟನ್ನು ತಂದಿದ್ದಾವೆ. ಮತ್ತು ಇವತ್ತು ಯಾವುದೇ ಒಂದು ವಸ್ತು ಆಗಲಿ, ಈ ಗ್ಯಾಜೆಟ್ ಎಲ್ಲ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ ಬರ್ತಾವಲ್ಲ, ಇದರಲ್ಲಿ ಎಲೆಕ್ಟ್ರಾನಿಕ್ಕು ಅಷ್ಟೇ ಇಂಪಾರ್ಟೆಂಟ್ ಇದೆ, ಎಲೆಕ್ಟ್ರಿಕಲ್ದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಆದ್ದರಿಂದ ನಾವು ಇವತ್ತು ಸೆಮಿಕಂಡಕ್ಟರ್ ಬಗ್ಗೆ ನೋಡೋಣ. ಸೆಮಿಕಂಡಕ್ಟರ್ ಅಂದರೆ ಏನು. ಇವಾಗ ಫಸ್ಟು ಕಂಡಕ್ಟರ್ ಅಂದರೆ ಏನು. ಕಂಡಕ್ಟರ್ ಇಟ್ ಫ್ಲೋಸ್ ದಿ electrical current. ಇನ್ಸುಲೇಟರ್ ಅಂದರೆ ಇಟ್ ಅಪೋಸಸ್ the flow of electric current. ಅಂದರೆ ಕಂಡಕ್ಟರ್ ಅಂದರೆ ಇದು ಕರೆಂಟನ್ನು ಫ್ಲೋ ಬಿಡುವಂಥ ವಸ್ತು ಆಗೈತೆ. ಮತ್ತು ಅದೇ ರೀತಿ ಇನ್ಸುಲೇಟರ್ ಅಂದ್ರೆ ಇದು ಕರೆಂಟನ್ನು ಅಪೋಸ್ ಮಾಡ್ತದೆ ಫ್ಲೋ ಮಾಡಲಿಕ್ಕೆ. ಅಂದರೆ ಲೈಕ್ ರಬ್ಬರ, ಗ್ಲಾಸ, ಇವೆಲ್ಲ ಎಲೆಕ್ಟ್ರಿಕ್ ಕರೆಂಟನ್ನು ಈಸಿಲಿ ಫ್ಲೋ ಆಗೋಕ್ಕೆ ಬಿಡೋದಿಲ್ಲ. ಮತ್ತು ಇದೇ ರೀತಿ ಕಾಫರ, ಗೋಲ್ಡ, ಇವು ಎಲೆಕ್ಟ್ರಿಕಲ್ ಕರೆಂಟನ್ನು ಈಸಿಲಿ ಫ್ಲೋ ಮಾಡ್ತಾವೆ. ಅದೇ ರೀತಿ ನಾವು ಈಗ ಸೆಮಿಕಂಡಕ್ಟರ್ ನೋಡೋಣ. ಸೆಮಿಕಂಡಕ್ಟರ್ ಮೆಟೀರಿಯಲ್ಲು ಸಾಮಾನ್ಯವಾಗಿ ಸೆಮಿಕಂಡಕ್ಟರ್ ಮೆಟೀರಿಯಲ್ಲು ಸಾಮಾನ್ಯವಾಗಿ ಸಿಗೋದು ಸಿಲಿಕಾನ್ ಮತ್ತು ಜರ್ಮೇನಿಯಂ. ಇವಾಗ ಸೆಮಿಕಂಡಕ್ಟರ್ ಅಂದರೆ ಎ ಸೆಮಿಕಂಡಕ್ಟರ್ ಮೆಟೀರಿಯಲ್ ಈಸ್ ಒನ್ ಹೂಸ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಲೈಸ್ ಇನ್ ಬಿಟ್ವೀನ್ ದೀಸ್ ಆಫ್ ಇನ್ಸುಲೇಟರ್ ಆ್ಯಂಡ್ ಕಂಡಕ್ಟರ್. ಅಂದರೆ ಇಟ್ ಲೈಸ್ ಬಿಟ್ವೀನ್ ಎ ಸೆಮಿಕಂಡಕ್ಟರ್ material is one whose electrical properties lies in between these of insulator like rubber and conductor like copper. ಅಂದರೆ ಇದು ತಾಮ್ರದಂಥ ಸಂಪೂರ್ಣ ವಾಹಕನೂ ಅಲ್ಲ, ಅಂದರೆ ಕಂಡಕ್ಟರೂ ಅಲ್ಲ, ಮತ್ತು ರಬ್ಬರ್ ಅಂತ ಸಂಪೂರ್ಣ ಇನ್ಸುಲೇಟ್ರೂ ಅಲ್ಲ. ಇದು ಇವೆರಡರ ಮಧ್ಯದ ಒಂದು ವಸ್ತು ಆಗೈತೆ. ಸಾಮಾನ್ಯವಾಗಿ ಸಿಲಿಕಾನ್ ಜಾಸ್ತಿ ನಮಗೆ ದೊರೀತದೆ ಸೆಮಿಕಂಡಕ್ಟರ್ ಮೆಟೀರಿಯಲ್ಲು. ಮತ್ತು ನೆಕ್ಸ್ಟು ಇವು ಸಿಲಿಕಾನು ಸೆಮಿಕಂಡಕ್ಟರ್ ಸಿಲಿಕಾನ್ 4 ಎಲೆಕ್ಟ್ರಾನ್ಸನ್ನು ಹೊಂದಿರ್ತದೆ ಸಾಮಾನ್ಯವಾಗಿ. ಇದು ಸಾಮಾನ್ಯ ಸ್ಥಿತಿಯಲ್ಲಿ ಇದು ಬಾಂಡ್ನಲ್ಲಿ ಬಂಧಿತಾಗಿರ್ತದೆ, ಆದ್ದರಿಂದ ಯಾವುದೇ ಥರ ಕರೆಂಟನ್ನು ಫ್ಲೋ ಆಗುವುದಿಲ್ಲ. ಇವಾಗ ನಾವು ಎನರ್ಜಿ ನೀಡಿದಾಗ, ಫ್ಲೈಯಿಂಗ್ ಎನರ್ಜಿ ಲೈಕ್ ಟೆಂಪ್ರೇಚರ ಅಥವಾ ವೋಲ್ಟೇಜ್ ನಾವು ಕೊಟ್ಟಾಗ
ಇವು ಯಾವ ಥರ ಕೆಲಸ ಮಾಡ್ತವಂದರೆ, ಇವು ಎಲೆಕ್ಟ್ರಾನ್ ಶಕ್ತಿನ ಪಡೆದು ಬಾಂಡ್ ಬಿಟ್ಟು ಹೊರಗೆ ಬರ್ತದೆ. ಈ ಎಲೆಕ್ಟ್ರಾನ್ಗಳು ಫ್ಲೋ ಆಗಿರ್ತದೆ. ಆದ್ದರಿಂದ ಇವು ಎಲೆಕ್ಟ್ರಿಕ್ ಕರೆಂಟನ್ನು ಫ್ಲೋ ಮಾಡ್ತಾವೆ ಬಾಂಡ್ ಬಿಟ್ಟು. ಆದರೆ ಎಲೆಕ್ಟ್ರಾನ್ ಬಿಟ್ಟು ಜಾಗದಲ್ಲಿ ಹೋಲ್ ಎಂಬ ಜಾಗ ಉಂಟಾಗ್ತದೆ. ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗೋದ್ರಿಂದ ಎಲೆಕ್ಟ್ರಾನ್ಗಳು ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಸ್ ಎರಡು ಕಾರಣ ಆಗ್ತಾವೆ. ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗಬೇಕಾದ್ರೆ ಹೋಲ್ಸ್ ಮತ್ತು ಎಲೆಕ್ಟ್ರಾನ್ಗಳು ಎರಡು ಕಾರಣ ಆಗ್ತಾವೆ ಇದ್ರಾಗ.